ಶಿವಮೊಗ್ಗ ಟು ಭದ್ರಾವತಿ ನಗರಾಭಿವೃದ್ಧಿ ಪ್ರಾಧಿಕಾರದ ವ್ಯಾಪ್ತಿಯಲ್ಲಿನ ಪ್ರಮುಖ ಬೀದಿಗಳು, ವರ್ತುಲಗಳು ಆಕರ್ಷಕವಾಗಿ ಇರುವಂತೆ, ಎಲ್ಲೆಲ್ಲೂ ಹಸಿರು ವಾತಾವರಣ ಕಂಗೊಳಿಸುವಂತೆ ಸ್ವಚ್ಛ ಸುಂದರ ನಗರ ನಿರ್ಮಾಣ, ಸಂಚಾರ ದಟ್ಟಣೆಯನ್ನ ನಿಯಂತ್ರಿಸುವುದಕ್ಕೆ ಹಾಗೂ ನಗರದಲ್ಲಿ ನಡೆಯುವ ಕ್ರೌರ್ಯವನ್ನ ನಿಯಂತ್ರಿಸುವ ನಿಟ್ಟಿನಲ್ಲಿ ಸಾರ್ವಜನಿಕ ಸಹಕಾರದೊಂದಿಗೆ ವಿಶೇಷ ಕಾರ್ಯಕ್ರಮಗಳನ್ನು ರೂಪಿಸಿ ಅವುಗಳನ್ನು ಕಾಲಮಿತಿಯಲ್ಲಿ ಅನುಷ್ಠಾನಗೊಳಿಸುವುದಕ್ಕೆ ಉದ್ದೇಶಿಸಿದ್ದು, ಅದಕ್ಕಾಗಿ ಅಗತ್ಯ ಇರುವ ಅನುದಾನವನ್ನ ಕಾಯ್ದಿರಿಸಿದೆ ಎಂದು ಸುಡಾ ಅಧ್ಯಕ್ಷ ಎಚ್ ಸುಂದರೇಶ್ ಹೇಳಿದರು. ಅವರು ಇಂದು ತಮ್ಮ ಕಚೇರಿ ಸಭಾಂಗಣದಲ್ಲಿ ಈ ಸಂಬಂಧ ಮಾಹಿತಿ ನೀಡಿ ಮಾತನಾಡಿದರು. ಮುಂದಿನ 3-4 ದಶಕಗಳ ನಗರದ ಜನದಟ್ಟಣೆ, ಸಂಚಾರ, ಜನಸಂಖ್ಯಾ ಬೆಳವಣಿಗೆಯನ್ನ ಗಮನದಲ್ಲಿಟ್ಟುಕೊಂಡು ಹಲವಾರು ಅಭಿವೃದ್ಧಿ ಹೊಂದಿದ ದೇಶಗಳ ಪ್ರಮುಖ ನಗರಗಳನ್ನು ಮಾದರಿಯಾಗಿಟ್ಟುಕೊಂಡು ಮುಂದಿನ ದಿನಗಳಲ್ಲಿ ಶಿವಮೊಗ್ಗ ಟು ಭದ್ರಾವತಿ ನಗರಗಳನ್ನು ಅಭಿವೃದ್ಧಿಪಡಿಸಬಹುದಾದ ಸಾಧ್ಯತೆಗಳ ಕುರಿತು ಪರಿಣಿತರಿಂದ ಆಕರ್ಷಕ ವಿನ್ಯಾಸಗಳನ್ನು ತಯಾರಿಸಿ ಸ್ಥಳೀಯ ಜನರಿಗೆ ಅನುಕೂಲ ಆಗಬಹುದಾದ ವಿನ್ಯಾಸಗಳನ್ನು ಅನುಷ್ಠಾನಗೊಳಿಸುವುದಕ್ಕೆ ಉದ್ದೇಶಿಸಲಾಗಿದೆ ಎಂದು ಹೇಳಿದರು. ಇನ್ನು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮಹಾನಗರ ಪಾಲಿಕೆ, ಕೃಷಿ, ಕಂದಾಯ, ಅರಣ್ಯ ಇಲಾಖೆ ಸೇರಿದಂತೆ ನಗರದ ಪ್ರಮುಖ ಇಲಾಖೆಗಳ ಜಿಲ್ಲಾ ಮಟ್ಟದ ಹಿರಿಯ ಅಧಿಕಾರಿಗಳು, ಉದ್ಯಮಿಗಳು, ಜನಪ್ರತಿನಿಧಿಗಳು, ಸಾರ್ವಜನಿಕರು ಹಾಗೂ ಸ್ವಯಂ ಸೇವಾ ಸಂಸ್ಥೆಗಳ ಪ್ರತಿನಿಧಿಗಳೊಂದಿಗೆ ವಿಸ್ತೃತವಾಗಿ ಸಮಾಲೋಚನೆ ನಡೆಸಿ ಅವರ ಅಮೂಲ್ಯ ಸಲಹೆ, ಸೂಚನೆ, ಅಭಿಪ್ರಾಯಗಳನ್ನು ಸಂಗ್ರಹಿಸಿರುವುದಾಗಿ ತಿಳಿಸಿದರು. ಇನ್ನು ನಗರಕ್ಕೆ ಹೊಂದಿಕೊಂಡಿರುವ ಆಯ್ದ ಕೆಲವು ಉದ್ಯಾನವನ್ನ ಅಭಿವೃದ್ಧಿಪಡಿಸುವುದಕ್ಕೆ ಈಗಾಗಲೇ ಸುಡಾ ವತಿಯಿಂದ ಕಾರ್ಯಯೋಜನೆ ರೂಪಿಸಿ ಅಭಿವೃದ್ಧಿ ಕಾರ್ಯ ಕೈಗೊಳ್ಳಲಾಗುತ್ತಿದೆ. ಇನ್ನು ವ್ಯವಸ್ಥಿತವಾಗಿ ಅಭಿವೃದ್ಧಿಪಡಿಸಲಾಗಿರುವ ಉದ್ಯಾನವನಗಳ ನಿರ್ವಹಣೆಗೆ ಹಲವು ಉದ್ಯಮಿಗಳು, ಸಂಸ್ಥೆಗಳು ಆಸಕ್ತಿ ತೋರಿರುವುದು ಸ್ವಾಗತಾರ್ಹ ಎಂದು ಹೇಳಿದರು. ಸ್ಪಂದನೆ ಮತ್ತು ಸಹಕಾರವನ್ನು ಕೊಟ್ಟಿದ್ದಾರೆ. ಈಗಾಗಲೇ ನಮ್ಮ ನಗರ ಪ್ರಾಧಿಕಾರದ ವತಿಯಿಂದ ಸುಮಾರು 1 ಕೋಟಿ ಹಣವನ್ನು ಫಾರೆಸ್ಟಿಗೆ ನಾವು ಕೊಟ್ಟು ಹಸಿರೀಕರಣ ಮಾಡಲಿಕ್ಕೆ ಈಗಾಗಲೇ ನಾವು ಜವಾಬ್ದಾರಿಯನ್ನು ಕೊಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಈಗಾಗಲೇ CC ಕ್ಯಾಮ್ರಾಗಳನ್ನು ಶಿವಮೊಗ್ಗ ಮತ್ತು ಭದ್ರಾವತಿಯಲ್ಲಿ, ಶಿವಮೊಗ್ಗದ ಏನು ಕ್ರೈಮ್ಗಳು ಶಿವಮೊಗ್ಗ ಜಿಲ್ಲೆಯಲ್ಲಿ ಜಾಸ್ತಿ ಆಗಿರೋದ್ರಿಂದ ಶಿವಮೊಗ್ಗ ಮತ್ತು ಭದ್ರಾವತಿಯಲ್ಲಿ ನಾವು ಕ್ರೈಮ್ ಜಾಸ್ತಿ ಆಗಿದ್ದರಿಂದ ಅದಕ್ಕೆ ಕ್ಯಾಮ್ರಾಗಳನ್ನ ಹಾಕಲಿಕ್ಕೆ ಪೊಲೀಸ್ ಇಲಾಖೆಗೆ ನಾವು ಈಗಾಗಲೇ ಮಾಡಿಕೊಡ್ಲಿಕ್ಕೆ ಒಪ್ಪಿದ್ದೇವೆ. ಅದರ ಇದನ್ನು ಎಲ್ಲೆಲ್ಲಿ ಬೇಕು ಅಂತಕ್ಕಂಥ ಸ್ಥಳವನ್ನು ಅವ್ರು ಗುರುತಿಸಿ ಕೊಡಬೇಕಾಗ್ತದೆ. ಅದರ ಜೊತೆಯಲ್ಲಿ ಈಗಾಗಲೇ ಏನು ಸೌಂದರ್ಯೀಕರಣ ವಿಚಾರದಲ್ಲಿ ಈಗಾಗಲೇ ಸರ್ಕಲ್ಗಳನ್ನ ಈಗ ನಿರ್ಮಾಣ ಮಾಡಲಿಕ್ಕೆ ಈಗಾಗಲೇ ನಾವು ತೀರ್ಮಾನ ಮಾಡಿದ್ದೇವೆ. ಅದಕ್ಕೆ ಉದ್ಯಮಿಗಳು ಮತ್ತು ಬೇರೆ ಕೂಡ ಸಹಕಾರವನ್ನು ನೀಡ್ತೀವಿ ಅಂತ ಹೇಳಿದ್ದಾರೆ. ಅದರ ಜೊತೆಯಲ್ಲಿ ಈಗಾಗಲೇ ಪಾರ್ಕ್ಗಳ ಅಭಿವೃದ್ಧಿ ಮಾಡ್ತಾ ಇದ್ದೇವೆ. ಪಾರ್ಕ್ಗಳಿಗೂ ಕೂಡ ಎಲ್ಲ ಉದ್ಯಮಿಗಳು ಕೂಡ ನಾವು ಕೂಡ ಸಹಕಾರವನ್ನು ಕೊಡ್ತೇವೆ ಅಂತ ಹೇಳಿದ್ದಾರೆ. ಮತ್ತು ಅದರ ಜೊತೆಯಲ್ಲಿ ಈಗಾಗಲೇ ಸ್ವಚ್ಛತೆ ವಿಚಾರ ಬಂದಾಗ ನಾವು ಈಗ ಎಲ್ಲ ಕಡೆಯೂ ಕೂಡ ಮಿಷನ್ಗಳನ್ನು ಹಾಕಿ ಈ ಪ್ಲಾಸ್ಟಿಕ್ ವಸ್ತುಗಳನ್ನು ಆ ಮಿಷನ್ಗೆ ಹಾಕಿದಾಗ ಅದು ಕ್ಲೀನಾಗಿ ಆದಷ್ಟು ನಗರದಲ್ಲಿ ಕ್ಲೀನಾಗಿರುತ್ತೆ. ಮತ್ತು ಕೆಲವು ಕಡೆ ಅದನ್ನು ಡಬ್ಬಗಳನ್ನು ಇಡ್ತಕ್ಕಂಥ ಕೆಲಸ, ಆಮೇಲೆ ಅದಾದ ಮೇಲೆ ಪಾರ್ಕ್ಗಳು, ಕೆರೆಗಳದ ವಿಚಾರ, ಹೀಗೆ ಸುಮಾರು ಹಲವಾರು ವಿಚಾರಗಳ ಸಭೆಯನ್ನು ನಿನ್ನೆ ನಾವು ನಡೆಸಿದ್ದೇವೆ. ಎಲ್ಲರೂ ಕೂಡ ಜಿಲ್ಲಾಧಿಕಾರಿಗಳು ಕೂಡ ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ, CO ಅವರು ಸಲಹೆಯನ್ನು ಕೊಟ್ಟಿದ್ದಾರೆ, SV ಅವರು ಕೊಟ್ಟಿದ್ದಾರೆ, MLC ಸರ್ಜಿಯವರು ಕೊಟ್ಟಿದ್ದಾರೆ, ಮತ್ತು ಚನ್ನಬಸಪ್ಪನವರು ಕೊಟ್ಟಿದ್ದಾರೆ, ಅರುಣವರು ಕೊಟ್ಟಿದ್ದಾರೆ, ನಮ್ಮ ಎಲ್ಲ ಸದಸ್ಯರು ಕೂಡ ಸಲಹೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಭಾಳ ಈಗ ನಾವು ಒಂದು ಹೊಸ ದಿಕ್ಕಿನಲ್ಲಿ ಇವತ್ತು ನಗರಾಭಿವೃದ್ಧಿ ಪ್ರಾಧಿಕಾರ ಇವತ್ತು ಹೊರಟಿದೆ. ಎಲ್ಲ ಸಾರ್ವಜನಿಕರ ದೃಷ್ಟಿಯಿಂದ ಭದ್ರತೆ ವಿಚಾರದಲ್ಲಿ ಭಾಳಷ್ಟು ನಾವು ಕಾಳಜಿಯನ್ನು ವಹಿಸಿದ್ದೇವೆ. ಮತ್ತು ಸ್ವಚ್ಛತೆ ವಿಚಾರ ಇರ್ಬೋದು, ಹಸೀಕರಣ ಇರ್ಬೋದು, ಇದೆಲ್ಲದರಲ್ಲೂ ಕೂಡ ಭಾಳ ಜವಾಬ್ದಾರಿಯನ್ನು ವಹಿಸಿ ನಗರಾಭಿವೃದ್ಧಿ ಪ್ರಾಧಿಕಾರವು ಹೊಸ ದಿಕ್ಕಿನತ್ತ. ಅದರ ಜೊತೆಲಿ ಈಗಾಗಲೇ ಭಾಳಷ್ಟು ಜನ ನಮ್ಮನ್ನು ಕೇಳ್ತಾ ಇದ್ದಾರೆ, ಯಾಕೆ ಸೈಟ್ಗಳ ವಿಚಾರಗಳಿರ್ಬೋದು. ಗೋಪಿಶೆಟ್ಟಿ ಕೊಪ್ಪದಲ್ಲಿ ಈಗಾಗಲೇ 32 ಎಕರೆ ನಿವೇಶನ ಹಂಚಲಿಕ್ಕೆ ಈಗಾಗಲೇ ನಾವು ರೈತರಿಂದ 50-50 ತಗೊಂಡಿದ್ದೇವೆ. ಅದ್ರ ಜೊತೆಯಲ್ಲಿ ನಿಧಿಗೆಯಲ್ಲಿ 3 ಎಕರೆ ಮತ್ತು ಸೋಮಿನ ಕೊಪ್ಪದಲ್ಲಿ 1.5 ಎಕರೆ ಈಗಾಗಲೇ ನಿವೇಶನ ಮಾಡಲಿಕ್ಕೆ ನಾವು ಈಗಾಗಲೇ ತಯಾರು ಮಾಡಿದ್ದೇವೆ. ಮತ್ತು ಊರುಗಡನಲ್ಲಿ ಅಪಾರ್ಟ್ಮೆಂಟ್ಸ್ಗಳನ್ನು ಇವತ್ತು ನಮಗೆ ಸರಿಯಾಗಿ ಜಾಗಗಳು ಸಿಗದೇ ಇರೋದ್ರಿಂದ, ಅದರ ಹಣ ಕಾಸ್ಟ್ಲಿ ಆಗಿರೋದ್ರಿಂದ ಸಾರ್ವಜನಿಕರಿಗೆ ಅದು ದುಬಾರಿ ಆಗುತ್ತೆ ಅಂಥೇಳಿ SR ದರದಲ್ಲಿ ನಾವೀಗ ಜಾಗವನ್ನು ಕೇಳಿದಾಗ ರೈತರು ಕೊಡ್ತಾ ಇಲ್ಲ. ಅದಕ್ಕಾಗಿ ನಾವೀಗ ಅಪಾರ್ಟ್ಮೆಂಟ್ಸ್ಗಳನ್ನು ಮಾಡಿ ಜನಗಳಿಗೆ ಹಂಚತಕ್ಕಂಥ ಕೆಲಸವನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ. ಅದು ಈಗಾಗಲೇ ಅಪ್ರೂವಲ್ಲಿಗೂ ಕಳಿಸಿದ್ದೆ ನಾವು. ಅದನ್ನು ಸುಮಾರು ಊರುಗಡನಲ್ಲಿ
4 ಎಕರೆ ಜಾಗದಲ್ಲಿ ನಾವು ಈಗಾಗಲೇ 1000 ಅಪಾರ್ಟ್ಮೆಂಟ್ಸ್ಗಳನ್ನು ಮಾಡ್ತಕ್ಕಂಥದ್ದು, ಸಿಂಗಲ್ BHK, 2 BHK ಮತ್ತು 3 BHK. ಅದರ ಜೊತೆಯಲ್ಲಿ ಸೋಮಿನಕೊಪ್ಪದಲ್ಲೂ ಕೂಡ ನಾವು 1.25 ಎಕರೆಯಲ್ಲಿ 2 BHK ಮತ್ತು 3 BHKಯನ್ನು ಮಾಡ್ತಾಯಿದ್ದೇವೆ. ಮತ್ತು ಸಾರ್ವಜನಿಕರ ಅನುಕೂಲ ಆಗೋ ದೃಷ್ಟಿಯಲ್ಲಿ ನಗರ ಪ್ರಾಧಿಕಾರದಿಂದ ನಾವು ಮಹಲ್ಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೇವೆ. ಅಂದರೆ ಸ್ವಲ್ಪ ಕಡಿಮೆ ಜನದಲ್ಲಿ, ಯಾಕೆಂದರೆ ಬಾಡಿಗೆ ಎಲ್ಲ ಕಡಿಮೆ ಇರೋದ್ರಿಂದ ಸ್ವಲ್ಪ ಜನಗಳಿಗೆ ಅದು ಅನುಕೂಲ ಆಗುತ್ತೆ ಅಂಥೇಳಿ ಸೋಮಿನಕೊಪ್ಪದಲ್ಲಿ ಒಂದು ಮಹಲು ಮತ್ತು ವಿವೇಕಾನಂದ ಬಡಾವಣೆಯಲ್ಲಿ 1.25 ಎಕರೆಯಲ್ಲಿ ಒಂದು ಮಹಲು ಮತ್ತು ಈ ಆಫೀಸನ್ನು ವಾಜಪೇಯಿ ಲೇಔಟ್ನಲ್ಲಿ ಮಾಡಲಿಕ್ಕೆ ಈಗಾಗಲೇ ನಾವು ಎಲ್ಲದಕ್ಕೂ ಕೂಡ ಹಣವನ್ನು ಕಾಯ್ದಿರಿಸಿದ್ದೇವೆ. ಇವತ್ತು ಒಂದು CC ಕ್ಯಾಮ್ರಾಗಳಿಗೆ ಒಂದು 5 ಕೋಟಿ ಮತ್ತು ಏನು ನಮ್ಮ ಸ್ಕೈ ವಾಕ್ಗಳು, ಇವತ್ತು ಜನಸಂಖ್ಯೆ ಟ್ರಾಫಿಕ್ ಭಾಳ ಆಗಿರೋದ್ರಿಂದ ಜನರಿಗೆ ಓಡಾಡೋ ರೀತಿಯಲ್ಲಿ ಒಳ್ಳೆಯ ಮುಕ್ತ ಸಂಚಾರಕ್ಕಾಗಿ ಸ್ಕೈ ವಾಕ್ಗಳನ್ನು ಮತ್ತು ಮಾಡರ್ನ್ ಆಗಿ ಹೈಟೆಕ್ ರೀತಿಯಲ್ಲಿ ಮಾಡಲಿಕ್ಕೆ ಈಗಾಗಲೇ ನಾವು ಅದಕ್ಕೂ ಕೂಡ ಸುಮಾರು 10 ಕೋಟಿ ಹಣವನ್ನು ಕಾಯ್ದಿರಿಸಿದ್ದೇವೆ. ಹಾಗಾಗಿ